ಹೀಗೆ ಹಲವಾರು ಬರ ಪೀಡಿತ ಪ್ರದೇಶಕ್ಕೆ ಏನೇನೆಲ್ಲ ಮಾಡಬೇಕಂತ ಯೋಜನೆಗಳನ್ನ ಹಾಕೊಂಡಿದ್ದೇವೆ. ಆ ಎಲ್ಲ ಇದನ್ನ ಮುಂದಿನ ತೀರ್ಮಾನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಒಟ್ಟಾರೆ ಕರ್ನಾಟಕದ ರಾಜ್ಯ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನು ಮುಂದಿನ 1 ವರ್ಷ 8 ತಿಂಗಳ ಕಾಲದಲ್ಲಿ ಒಂದು ಸುಸಜ್ಜಿತವಾದಂಥ ಜನಪರವಾದಂಥ ಆಡಳಿತವನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನಾನು ಅಸೆಂಬ್ಲಿ ಸೆಷನ್ ನಡೀತಾ ಇದೆ, ಮತ್ತೆ ನಾಳಿಂದ ಅಸೆಂಬ್ಲಿ ಸೆಷನ್ ಇದೆ, ನಮಗೆ ಸೋಮವಾರದಿಂದ ಇದನ್ನೆಲ್ಲ ಮುಗಿಸ್ಕೊಂಡ ಮೇಲೆ ನಾನು ಒಂದು ದಿವಸ ಪೂರ್ತಿಯಾಗಿ ಗದಗ ಜಿಲ್ಲೆ ಹೆಡ್ ಕ್ವಾರ್ಟರ್ನಲ್ಲಿ ಪ್ರತಿ ಇಲಾಖೆಯ, ಯಾಕಂದ್ರೆ ಈಗ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇರೆ ಮಾಡಬೇಕು, ನಾನು ಬೇಡ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ, ಆದರೆ ಅವ್ರು ನೀವೇ ಹೋಗ್ಬೇಕು ಅಂತಂದು ಆಯಿತು ಅಂತ ಹೇಳಿ ಜಿಲ್ಲಾ ನಾನು ತಿಳ್ಕೊಂಡೆ ಬರೋಕ್ಕೆ ಮದುವೆ ಏರಿಸಿ ನಮಸ್ಕಾರ ಮಾಡ್ತೀನಿ. ಆದರೆ ನಮ್ಗೆ ಪಾಟೀಲ್ ಬಿಡ್ಬೇಕಲ್ಲ, ಹಿರಿಯ ಗೌರವ ನಮ್ಮನ್ನು ಬಿಡೋದು ನಾವು ಒಟ್ಟು. ಹೀಗಾಗಿ ಇಲ್ಲಿಯ ಎಲ್ಲ ಇಲಾಖೆಯ ಕಾರ್ಯಕ್ರಮಗಳಿಂದ ಏನು ಮಾಡಬೇಕು, ಏನು ನಂತರಲ್ಲಿದೆ ಅವರ ವಿಚಾರಗಳು ಶಾಸಕರು ಎಲ್ಲ ಜಿಲ್ಲೆಯ ವಿರೋಧ ಪಕ್ಷದ ಶಾಸಕರಿಂದ ಹಿಡ್ಕೊಂಡು ನೀವು ಶಿಕ್ಷಣ ಕ್ಷೇತ್ರದಿಂದ ಬಂದಂಥವ್ರು. ಹೀಗಾಗಿ ನಿಮ್ಮೆಲ್ಲರ ಸಲಹೆಗಳನ್ನು, ಬೇರೆ ಬೇರೆ ಪ್ರಮುಖ ಮುಖಂಡರ ಸಲಹೆಗಳನ್ನು ಹೇಳಿಕೊಂಡು ಜಿಲ್ಲೆಯ ಅಭಿವೃದ್ಧಿಗಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಇವತ್ತಿನ ದಿವಸ ಈ 2026 ಹೀಗೆ ಹಲವಾರು ಬರ ಪೀಡಿತ ಪ್ರದೇಶಕ್ಕೆ ಏನೇನೆಲ್ಲ ಮಾಡಬೇಕಂತ ಯೋಜನೆಗಳನ್ನ ಹಾಕೊಂಡಿದ್ದೇವೆ. ಆ ಎಲ್ಲ ಇದನ್ನ ಮುಂದಿನ ತೀರ್ಮಾನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಒಟ್ಟಾರೆ ಕರ್ನಾಟಕದ ರಾಜ್ಯ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ ಇನ್ನು ಮುಂದಿನ 1 ವರ್ಷ 8 ತಿಂಗಳ ಕಾಲದಲ್ಲಿ ಒಂದು ಸುಸಜ್ಜಿತವಾದಂಥ ಜನಪರವಾದಂಥ ಆಡಳಿತವನ್ನು ಕೊಡ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನಾನು ಅಸೆಂಬ್ಲಿ ಸೆಷನ್ ನಡೀತಾ ಇದೆ, ಮತ್ತೆ ನಾಳಿಂದ ಅಸೆಂಬ್ಲಿ ಸೆಷನ್ ಇದೆ, ನಮಗೆ ಸೋಮವಾರದಿಂದ ಇದನ್ನೆಲ್ಲ ಮುಗಿಸ್ಕೊಂಡ ಮೇಲೆ ನಾನು ಒಂದು ದಿವಸ ಪೂರ್ತಿಯಾಗಿ ಗದಗ ಜಿಲ್ಲೆ ಹೆಡ್ ಕ್ವಾರ್ಟರ್ನಲ್ಲಿ ಪ್ರತಿ ಇಲಾಖೆಯ, ಯಾಕಂದ್ರೆ ಈಗ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೇರೆ ಮಾಡಬೇಕು, ನಾನು ಬೇಡ ಅಂತ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ, ಆದರೆ ಅವ್ರು ನೀವೇ ಹೋಗ್ಬೇಕು ಅಂತಂದು ಆಯಿತು ಅಂತ ಹೇಳಿ ಜಿಲ್ಲಾ ನಾನು ತಿಳ್ಕೊಂಡೆ ಬರೋಕ್ಕೆ ಮದುವೆ ಏರಿಸಿ ನಮಸ್ಕಾರ ಮಾಡ್ತೀನಿ. ಆದರೆ ನಮ್ಗೆ ಪಾಟೀಲ್ ಬಿಡ್ಬೇಕಲ್ಲ, ಹಿರಿಯ ಗೌರವ ನಮ್ಮನ್ನು ಬಿಡೋದು ನಾವು ಒಟ್ಟು. ಹೀಗಾಗಿ ಇಲ್ಲಿಯ ಎಲ್ಲ ಇಲಾಖೆಯ ಕಾರ್ಯಕ್ರಮಗಳಿಂದ ಏನು ಮಾಡಬೇಕು, ಏನು ನಂತರಲ್ಲಿದೆ ಅವರ ವಿಚಾರಗಳು ಶಾಸಕರು ಎಲ್ಲ ಜಿಲ್ಲೆಯ ವಿರೋಧ ಪಕ್ಷದ ಶಾಸಕರಿಂದ ಹಿಡ್ಕೊಂಡು ನೀವು ಶಿಕ್ಷಣ ಕ್ಷೇತ್ರದಿಂದ ಬಂದಂಥವ್ರು. ಹೀಗಾಗಿ ನಿಮ್ಮೆಲ್ಲರ ಸಲಹೆಗಳನ್ನು, ಬೇರೆ ಬೇರೆ ಪ್ರಮುಖ ಮುಖಂಡರ ಸಲಹೆಗಳನ್ನು ಹೇಳಿಕೊಂಡು ಜಿಲ್ಲೆಯ ಅಭಿವೃದ್ಧಿಗಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ಇವತ್ತಿನ ದಿವಸ ಈ 2026 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.